ಜೊತೆಗೆ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಮಹಾಕುಂಭಮೇಳದ ಸಂಪೂರ್ಣ ವಿವರನ TV9 ನಿರಂತರವಾಗಿ ನಿಮಗೆ ತಲುಪಿಸ್ತಾ ಇರುತ್ತೆ. ಅಲ್ಲಿನ ವಿಶೇಷತೆಗಳಿರ್ಬೋದು, ಅಲ್ಲಿನ ವಿಶೇಷ ವರದಿಗಳಿರ್ಬೋದು, ಅಲ್ಲಿನ ಡೆವಲಪ್ಮೆಂಟ್ಗಳಿರ್ಬೋದು, ಅದೆಲ್ಲವನ್ನೂ ಕೂಡ TV9 ವಿಶೇಷವಾಗಿ ನಿಮಗೆ ತಲುಪಿಸುತ್ತೆ. ಇದರ ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಕನ್ನಡಿಗರಿಂದಲೂ ಕೂಡ ಪುಣ್ಯ ಶಾಹಿ ಸ್ನಾನವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆಯಿಂದ ಈಗಾಗಲೇ ಎಲ್ಲರೂ ಕೂಡ ಕುಂಭಮೇಳಕ್ಕೆ ಧಾವಿಸ್ತಾ ಇದ್ದಾರೆ. 144 ವರ್ಷಗಳಿಗೊಮ್ಮೆ ನಡೆಯುವಂಥ ಕುಂಭಮೇಳ. ಇದರಲ್ಲಿ ದೇಶದ ಹಲವಾರು ಭಾಗದಿಂದ ಈಗಾಗಲೇ ಭಕ್ತಾದಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಪ್ರಯಾಗ್ರಾಜ್ನಲ್ಲಿ ಹಬ್ಬದ ವಾತಾವರಣ ಮನೆ ಮಾಡ್ತಾ ಇದೆ. ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ಯಾವ ರೀತಿಯಂಥ ದೃಶ್ಯಗಳಿಗೆ ಬರ್ತಾ ಇವೆ ಅಂತ. ಇನ್ನು ಕನ್ನಡಿಗರು ಕೂಡ ಅನೇಕರು ಕೂಡ ಈಗಾಗಲೇ ಕುಂಭಮೇಳಕ್ಕೆ ತೆರಳಿದ್ದಾರೆ. ಅಲ್ಲಿ ಶಾಹಿ ಸ್ನಾನವನ್ನು ಮಾಡ್ತಿದ್ದಾರೆ. ಇವತ್ತಿನಿಂದ ಆರಂಭವಾಗುತ್ತೆ ಮಹಾ ಕುಂಭಮೇಳ. ಸುಮಾರು 40 ದಿನಗಳ ಕಾಲ ಒಂದು ವಿಶೇಷವಾದಂಥ ಕುಂಭಮೇಳ ನಡೆಯುತ್ತೆ. 144 ವರ್ಷಕ್ಕೆ ನಡೆಯುವಂಥ ಈ ಒಂದು ಕುಂಭಮೇಳ. ಇದರಲ್ಲಿ ಎಲ್ಲ ಭಕ್ತರು ವಿಶೇಷವಾಗಿ ದೇಶದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಬಹುದೊಡ್ಡ ಕಾರ್ಯಕ್ರಮ ಇದಾಗಿರುವಂಥ ಹಿನ್ನೆಲೆಯಲ್ಲಿ ಸುಮಾರು 40 ಕೋಟಿ ಮಂದಿ ಈ ಒಂದು ಕುಂಭಮೇಳದಲ್ಲಿ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಇನ್ನು ಯಾವ ರೀತಿ ಕುಂಭಮೇಳ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ವಿಶೇಷವಾದಂಥ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಹಿಂದೂ ಧಾರ್ಮಿಕ ಉತ್ಸವ ಇವತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಅನಾವರಣಗೊಂಡಿದೆ. ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇದರಲ್ಲಿ ಕರ್ನಾಟಕದವರು ಕೂಡ ಬರ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು. ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಜಾರ್ಖಂಡ್, ಮಹಾರಾಷ್ಟ್ರ, ಛತ್ತೀಸ್ಗಢ, ನಾನಾ ಭಾಗಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ. ಈ ಒಂದು ಪವಿತ್ರ ಸ್ನಾನ ಮಾಡಬೇಕು, ಶಾಹಿ ಸ್ನಾನ ಮಾಡಬೇಕು ಅಂತ ಬರ್ತಾ ಇರೋದು. ಜನವರಿ 13 ಅಂದರೆ ಇವತ್ತು ಪೌಷ್ ಪೂರ್ಣಿಮಾ. ಹೀಗಾಗಿ ಮಾಘ ಮಾಸದ ಇವತ್ತು ಕೊನೆಯ ದಿನ. ಇವತ್ತಿನಿಂದ 45 ದಿನಗಳ ಕಾಲ ಈ ಒಂದು ಅದ್ದೂರಿ ಮಹಾಕುಂಭಮೇಳ ಉತ್ಸವ ನಡೆಯುತ್ತೆ. ಇಡೀ ಪ್ರಪಂಚವೇ ಬರೀ ಗಣ್ಯನಿಂದ ಈ ಒಂದು ಉತ್ಸವವನ್ನು ನೋಡ್ತಾ ಇದೆ. ಉತ್ತರ ಪ್ರದೇಶದ ಈ ಹಿಂದೆ ಅಲಹಾಬಾದ್ ಅಂತ ಏನು ಕರಿತಾ ಇದ್ರು, ಆ ಒಂದು ಅಲಹಾಬಾದ್ನ ಇವತ್ತು ಹೆಸರನ್ನ ಬದಲಾವಣೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ. ಆ ಒಂದು ಪ್ರಯಾಗ್ರಾಜ್ನಲ್ಲಿ ಗಂಗೆ, ಯಮುನಾ ಹಾಗೂ ಅದೃಶ್ಯ ಸರಸ್ವತಿ ಸಂಗಮ ಆಗುವಂತ ಪವಿತ್ರ ಸ್ಥಳವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು, ಕನ್ನಡದವರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಸನಾತನವನ್ನು ರಕ್ಷಿಸಲು UP ಸರ್ಕಾರ ಮಾಡಿರತಕ್ಕಂತಹ ಯಾವ ರೀತಿ ಕಾರ್ಯಕ್ರಮ ಇದೆ, ಇದು ರಿಯಲಿ ಅಪ್ರಿಷಿಯೇಟಬಲ್. 1 ಪಾಯಿಂಟ್ 2 ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋಟ್ಯಾಂತರ ಜನ ಒಂದೇ ಸತಿ ಬಂದರೂ ಸಹ ಒಂದೇ ಸತಿ ಅವರು ಇಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು, ಈ ಸಂಗಮ ಏನಿದೆ ಪವಿತ್ರ ಸ್ಥಳ, ಗಂಗೆ, ಯಮುನೆ ಮತ್ತು ಸರಸ್ವತಿ ಗುಪ್ತ ರೀತಿಯಲ್ಲಿ ಬಂದು ಸಂಗಮಕ್ಕೆ ಸೇರ್ಕೊಳ್ತಾಳೆ. ಇಂತಹ ಒಂದು ಅತ್ಯಂತ ಪವಿತ್ರ ಜಾಗದಲ್ಲಿ ಈ ಸಂಕ್ರಮಣ ಏನು ಬರುತ್ತೆ, ಪ್ರತಿ 144 ವರ್ಷಕ್ಕೆ ಒಂದು ಬಾರಿ ಬಂದಿರತಕ್ಕಂತಹ ಈ ಮಹಾಕುಂಭ ಏನಿದೆ, ಇದರಲ್ಲಿ ಬಂದು ಪ್ರತಿಯೊಬ್ಬ ಭಾರತೀಯರು ಸನಾತನತೆಯಲ್ಲಿ ಇರಲಿಕ್ಕೋಸ್ಕರವಾಗಿ, ತಮ್ಮ ಪಾಪಗಳನ್ನು ಕಳ್ಕೊಂಡು ಮೋಕ್ಷಕ್ಕೆ ಮಾರ್ಗವನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಇಲ್ಲಿ ಬಂದು ಸ್ನಾನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆನೂ ಸಹ ನಮ್ಮ UP ಸರ್ಕಾರ, ಯೋಗಿ ಸರ್ಕಾರ ಮಾಡಿದೆ. ಅದಕ್ಕೆ ನಾವು ಧನ್ಯವಾದ ಸಲ್ಲಿಸ್ತೇವೆ. ಆ ಹಿಂದೂಗಳಿಗೆ, ಅದರಲ್ಲೂ ಈ ಒಂದು ಅಯೋಧ್ಯೆ, ಕಾಶಿ ಒಂದು ಬಾರಿ ಆದರೂ ನೋಡಬೇಕು ಅಂತ ಒಂದು ಮಹಾದಾಸೆ, ಜೊತೆಗೆ ಪ್ರತಿಯೊಬ್ಬರ ಕನಸು ಕೂಡ. ಅದರಲ್ಲೂ 144 ವರ್ಷಗಳಿಗೊಮ್ಮೆ ಬರುತ್ತೆ ಈ ಮಹಾಕುಂಭಮೇಳದಲ್ಲಿ ಇವತ್ತು ನೀವು ಬರ್ತಾ ಇದ್ದೀರಾ, ಸ್ನಾನಕ್ಕೆ ಹೋಗ್ತಾ ಇದ್ದೀರಾ. ಎಷ್ಟು ಖುಷಿಯಾಗಿದ್ದೀರಾ? ತುಂಬ ಖುಷಿಯಾಗಿದೆ ನನಗೆ. ಲೈಫ್ನಲ್ಲಿ ಇದೊಂಥರ ಅಚೀವ್ಮೆಂಟ್ ನಮಗೆ. ಕುಂಭಮೇಳಕ್ಕೆ ಬಂದು ನಾವು ಅಲ್ಲಿ ಸ್ನಾನ ಮಾಡಿ ನಮ್ಗೆ ಏನೇ ಇದ್ರೂ ಅದನ್ನು ಮುಕ್ತಿ ಸಿಗುತ್ತೆ ನಮಗೆ. ಅದಕ್ಕೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ BJP ಸರ್ಕಾರ ಮತ್ತು ಇದು UP ಸರ್ಕಾರಕ್ಕೆ. ಥ್ಯಾಂಕ್ ಯು ಸರ್. ಇಲ್ಲಿ ಮೇಡಮ್, ಇಲ್ಲಿ ನೋಡ್ತಾ ಇದ್ರೆ ಒಂದು ರೀತಿಯ ಒಂದು ಉತ್ಸವ ಎಲ್ಲೂ ನಾವು ನೋಡಿರಲ್ಲ ಇಷ್ಟು ಮಟ್ಟಿಗೆ. ಯಾಕಂದರೆ ಹಿಂದೂಗಳಿಗೆ ಒಂದು ಪವಿತ್ರ ಈ ಒಂದು ಶಾಹಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ ನೀವು ಕೂಡ ಕಾತರರಾಗಿದ್ದೀರಾ, ಹೋಗ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಫೀಲ್? ಹೌದು, ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಜನಸಾಗರ. ಆದ್ರೂ ಒಂಚೂರು ಏನು ತೊಂದರೆ ಆಗ್ದಂಗೆ ಎಲ್ಲರಿಗೂ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಯೋಗಿಜಿಗೆ ಮತ್ತೆ ಮೋದಿಜಿಗೆ ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕರ್ನಾಟಕದ ಯಾತ್ರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.